सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके देवी नारायणी नमोस्तुते। ॐ ह्रीं दुं दुर्गायै नमः। ಓಂ ಶ್ರೀ ಗುರುಭ್ಯೋ ನಮಃ. ನಮ್ಮ ಯೂಟ್ಯೂಬ್ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ನಿಮ್ಮ ನೇತ್ರಾವತಿ ಮಾಡುವ ನಮಸ್ಕಾರಗಳು. ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ಆಗಸ್ಟ್ ಮೊದಲ ವಾರದಿಂದ ಆನ್ಲೈನ್ ಜ್ಯೋತಿಷ್ಯ ತರಗತಿ ಪ್ರಾರಂಭ ಆಗ್ತಾ ಇದೆ. ಯಾರಿಗೆಲ್ಲ ಜ್ಯೋತಿಷ್ಯ ಕಲಿಬೇಕು ಅನ್ನೋ ಆಸಕ್ತಿ ಇದೆಯೋ ಸ್ಕ್ರೀನ್ ಮೇಲೆ ಕಾಣಿಸ್ತಿರುವಂತಹ ನಂಬರ್ಗೆ ಕರೆ ಮಾಡಿ ಅಥವಾ ವಾಟ್ಸಪ್ ನಲ್ಲಿ ಮೆಸೇಜ್ ಮಾಡಿ. ಹಾಗಿದ್ರೆ ಈ ಜುಲೈ ತಿಂಗಳ ಮಾಸ ಭವಿಷ್ಯ ನಿಮ್ಮ ರಾಶಿಗೆ ಹೇಗಿದೆ ಅನ್ನೋದನ್ನ ಈಗ ನೋಡೋಣ. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ನಿಮ್ಮ ರಾಶ್ಯಾಧಿಪತಿ ಆದಂತಹ ಬುಧ ಗ್ರಹ ದಶಮ ಭಾವದಲ್ಲಿ ಸ್ಥಿತನಾಗಿರ್ತಾನೆ. ಬಹಳ ಶುಭ. ಉದ್ಯೋಗದಲ್ಲಿ ಹೆಚ್ಚು ಗಮನವನ್ನ ಹರಿಸುವಂಥದ್ದು, ಉದ್ಯೋಗದಲ್ಲಿ ಬಹಳಷ್ಟು ಬದಲಾವಣೆ ಕೂಡ ಆಗುತ್ತೆ ನಿಮ್ಗೆ ಈ ಒಂದು ತಿಂಗಳಲ್ಲಿ. ಒಂದು ಒಳ್ಳೆ ಅವಕಾಶ ಸಿಗ್ಬೋದು. ಕೆಲಸ ಇಲ್ಲದೆ ಇರೋರಿಗೆ ಕೆಲಸ ಸಿಗುವಂಥದ್ದು, ಅಥವಾ ಕೆಲಸದಲ್ಲಿ ಇರ್ತೀರಾ, ಪ್ರಾಜೆಕ್ಟ್ ಕಂಪ್ಲೀಟ್ ಆಗ್ತಾ ಇದೆ, ಮುಗಿತಾ ಇದೆ, ಹೊಸ ಪ್ರಾಜೆಕ್ಟ್ ಏನಾದ್ರು ಸಿಗುತ್ತಾ ಇಲ್ವಾ ಅನ್ನೋ ಆತಂಕದಲ್ಲಿರುವಂತವ್ರಿಗೆ ಹೊಸ ಪ್ರಾಜೆಕ್ಟ್ ಸಿಗುವಂಥದ್ದು. ಅಂದ್ರೆ ಸುಮ್ನೆ ಖಾಲಿ ಕೂತ್ಕೊಳ್ಳಕ್ಕಂತೂ ಬಿಡಲ್ಲ ಬುಧ ಗ್ರಹ. ದಶಮ ಅಂದ್ರೆ ಕರ್ಮ, ನಿಮ್ಮ ಕೆಲಸ. ಹಾಗಾಗಿ ದಶಮಾಧಿಪತಿ ದಶಮದಲ್ಲೇ ಇರೋದ್ರಿಂದ ಖಾಲಿ ಕೂತ್ಕೊಳ್ಳಕ್ಕಂತೂ ಬಿಡಲ್ಲ. ನಿಮ್ಗೆ ಕೆಲಸ ಅಂತೂ ಯಾವುದೋ ಒಂದು ಸಿಗ್ತಾ ಇರುತ್ತೆ. ಹಾಗಾಗಿ ಉದ್ಯೋಗ ಕ್ಷೇತ್ರದಲ್ಲಿ ತುಂಬಾನೇ ಚೆನ್ನಾಗಿದೆ ನಿಮ್ಗೆ. ನಿಮ್ಮ ರಾಶ್ಯಾಧಿಪತಿನೇ ದಶಮದಲ್ಲಿರೋದ್ರಿಂದ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಬಹಳಷ್ಟು ಅನುಕೂಲ ಆಗುತ್ತೆ. ಸ್ವಂತ ಉದ್ಯೋಗವನ್ನ ಮಾಡುವಂತವ್ರಿಗೆ ನೀವು ಎಷ್ಟು ಯೋಜನೆಗಳನ್ನ ರೂಪಿಸ್ಕೊಂಡಿರ್ತೀರ, ನನ್ನ ಬಿಸ್ನೆಸ್ ಅಲ್ಲಿ ಇಂತಿಷ್ಟು ಲಾಭವನ್ನ ಮಾಡ್ಬೇಕು, ಇಂತಿಷ್ಟು ಕೆಲಸವನ್ನ ಮಾಡ್ಬೇಕು ಅನ್ಕೊಂಡಿರ್ತೀರಲ್ವಾ, ಆ ಎಲ್ಲಾ ಕೆಲಸಗಳನ್ನ, ಆ ಯೋಜನೆಗಳನ್ನೆಲ್ಲ ಕಾರ್ಯರೂಪಕ್ಕೆ ತರ್ತೀರ. ಆದ್ರೆ ಅದರ ರಿಸಲ್ಟ್ ನಿಮ್ಗೆ ಈ ತಿಂಗಳಲ್ಲಿ ಸಿಗಲ್ಲ. ಯಾಕಂದ್ರೆ ನಿಮ್ಗೆ ಧನಾಧಿಪತಿಯಾದ ಶುಕ್ರ ವ್ಯಯಸ್ಥಾನದಲ್ಲಿ ಕುತ್ಕೊಂಡಿರ್ತಾನೆ ಕೇತುವಿನ ಜೊತೆಯಲ್ಲಿ. ನಿಮ್ಮ ನಿರೀಕ್ಷೆ ಒಂದು ಇಂತಿಷ್ಟು ನನಗೆ ಲಾಭ ಬರ್ಬೇಕು ಅಂತಿರುತ್ತೆ, ಬಟ್ ಆ ಲಾಭ ಬರಲ್ಲ. ಆದರೆ ಮುಂದಿನ ದಿನಗಳಲ್ಲಿ ಅದರ ರಿಸಲ್ಟ್ ಸಿಕ್ಕುತ್ತೆ. ಯಾಕೆ ಅಂದ್ರೆ ವಾಕ್ಸ್ಥಾನಾಧಿಪತಿಯಾಗಿ ಧನಾಧಿಪತಿಯಾಗಿ 12ನೇ ಮನೇಲಿರೋದ್ರಿಂದ ಶುಕ್ರ ಈ ತಿಂಗಳಲ್ಲಿ ನಿಮ್ಗೆ ತುಂಬಾನೇ ಖರ್ಚುಗಳಿರುತ್ತೆ. ನಿಮ್ ಹತ್ರ ಹಣ ಬಂದ್ರೂ ಕೂಡ ಉಳಿಯೋದಿಲ್ಲ. ಸಡನ್ ಆಗಿ ಖರ್ಚುಗಳು. ನೋಡಿ, ಮನೇಲಿರೋರ್ಗೆ ಯಾರಿಗೋ ಹುಷಾರ್ ತಪ್ಪಿದ್ರು, ಮನೇಲಿ ಕೆಲವು ವಸ್ತುಗಳು ಹಾಳಾಯ್ತು, ಅದಕ್ಕೆ ಖರ್ಚು ಮಾಡುವಂಥದ್ದು. ಎಲ್ಲೋ ಹೊರಗಡೆ ಹೋಗ್ತೀರಾ, ನೀವು ಅನ್ಕೊಂಡೇ ಇರಲ್ಲ ಇಷ್ಟೊಂದು ಖರ್ಚಾಗತ್ತೆ ಅಂತ. ಪ್ರಯಾಣ ಮಾಡುವಾಗ ನಿಮ್ಗೆ ಎಷ್ಟು ಖರ್ಚಾಗತ್ತೆ ಅಂತ ಗೊತ್ತೇ ಆಗೋದಿಲ್ಲ. ಅದ್ರಲ್ಲಿ ಒಂದಿಷ್ಟು ಖರ್ಚುಗಳು. ಹಾಗಾಗಿ ವಿಪರೀತ ಖರ್ಚುಗಳಾಗತ್ತೆ. ಆದಷ್ಟು ಪ್ರಯಾಣ ಕಮ್ಮಿ ಮಾಡಿ. ಒಂದು, ಅನವಶ್ಯಕ ಪ್ರಯಾಣ ಕಮ್ಮಿ ಮಾಡಿ. ಎರಡನೇದು, ಶಾಪಿಂಗ್ ಅಂತ ಹೋಗ್ಲೇಬೇಡಿ. ಸಾಧ್ಯವಾದ್ರೆ ಈ ತಿಂಗಳು ಪೂರ್ತಿ ಶಾಪಿಂಗ್ ಹೋಗ್ಬೇಡಿ, ಯಾಕಂದ್ರೆ ಸಿಕ್ಕಾಪಟ್ಟೆ ಖರ್ಚಾಗತ್ತೆ. ಬಟ್ ಉದ್ಯೋಗದಲ್ಲೆಲ್ಲ ತುಂಬಾನೇ ಚೆನ್ನಾಗಿದೆ. ಖಾಸಗಿ ಕಂಪನಿಗಳಲ್ಲಿ ಕೆಲಸ ಮಾಡ್ತಾ ಇರೋರಿಗೆ ಕೆಲಸದಲ್ಲಿ ತುಂಬಾನೇ ಚೆನ್ನಾಗಿದೆ. ಹೆಚ್ಚು ಜವಾಬ್ದಾರಿಗಳಿರುತ್ತೆ, ಬಟ್ ನಿಭಾಯಿಸುವಂತಹ ಸಾಮರ್ಥ್ಯ ಕೂಡ ನಿಮ್ಗೆ ಹಾಗೆ ಇರುತ್ತೆ. ರವಿ ಗ್ರಹ ಸದ್ಯಕ್ಕೆ ದಶಮದಲ್ಲಿ ದಿಗ್ಬಲನಾಗಿದ್ದಾನೆ. 15ನೇ ತಾರೀಕು ನಂತರ ಲಾಭಕ್ಕೆ ಬರ್ತಾನೆ. ಸೊ ಎರಡೂ ಫಲ ಒಂದೇ ತರ, ಅಂದ್ರೆ ಎರಡೂ ಕೂಡ ಶುಭ ಫಲನೇ. ನಿಮ್ಗೆ ದಶಮದಲ್ಲಿರೋ ರವಿ ಕೂಡ ಶುಭ ಫಲವನ್ನೇ ಕೊಡ್ತಾನೆ, ಲಾಭಕ್ಕೆ ಬಂದ್ಮೇಲೆ ಇನ್ನೂ ಶುಭ ಫಲವನ್ನ ಕೊಡ್ತಾನೆ. ಯಾವ ವಿಚಾರದಲ್ಲಿ ಅಂದ್ರೆ ವಿದೇಶಕ್ಕೆ ಹೋಗುವ ವಿಚಾರ. ಉದ್ಯೋಗದ ನಿಮಿತ್ತ ಹೆಚ್ಚಿನ ವಿದ್ಯಾಭ್ಯಾಸಕ್ಕೋಸ್ಕರ ವಿದೇಶಕ್ಕೆ ಹೋಗ್ಬೇಕು. ನೋಡಿ, 9ನೇ ಮನೆ ಉನ್ನತ ವ್ಯಾಸಂಗವನ್ನ ತೋರಿಸುತ್ತೆ. ಈ 9ನೇ ಮನೆ ಅಧಿಪತಿ 12ನೇ ಮನೆಯಲ್ಲಿ ಕೇತು ಜೊತೆ ಕುತ್ಕೊಂಡಿದ್ದಾನೆ. ಹೆಚ್ಚಿನ ವಿದ್ಯಾಭ್ಯಾಸ, ಕೆಲವರು ಬೇರೆ ದೇಶದಲ್ಲಿ ಓದಬೇಕು ಅನ್ನೋ ಆಸೆ ಇರುತ್ತೆ. ಈ ತರದಕ್ಕೆ ಏನಾದ್ರೂ ವಿದೇಶಕ್ಕೆ ಹೋಗ್ಬೇಕು ಅಂತ ಅನ್ಕೊಂಡಿರೋರ್ಗೆ ತುಂಬಾ ಒಳ್ಳೆ ಟೈಮ್. ನಿಮ್ಗೆ ಅಂತ ಅವಕಾಶ ಖಂಡಿತ ಸಿಕ್ಕತ್ತೆ ಈ ತಿಂಗಳು. ಅಥವಾ ಜಾಬ್ಗೋಸ್ಕರ ವಿದೇಶಕ್ಕೆ ಹೋಗ್ಬೇಕು ಅನ್ಕೊಂಡಿರೋರ್ಗೂ ಕೂಡ ವಿದೇಶಕ್ಕೆ ಹೋಗುವ ಅವಕಾಶ ಸಿಕ್ಕತ್ತೆ. ತೃತೀಯ ಭಾವಾಧಿಪತಿ ಮಂಗಳ ಗ್ರಹ ಅಷ್ಟಮದಲ್ಲಿ ಕುತ್ಕೊಂಡಿದ್ದಾನೆ. ಭಾಗ್ಯದಲ್ಲಿ ಕುತ್ಕೊಂಡಿರ್ತಾನೆ. ಭಾಗ್ಯದಲ್ಲಿ ಮಂಗಳ ಇರೋದ್ರಿಂದ ನಿಮ್ಗೆ ಮಿತ್ರರಿಂದ ಬಹಳ ಅನುಕೂಲಗಳಾಗತ್ತೆ. ನೆರೆಹೊರೆಯವರು ಅಥವಾ ಮಿತ್ರರು, ಬಂಧುಗಳು ಯಾವುದೋ ಒಂದು ವಿಚಾರದಲ್ಲಿ ನಿಮ್ಗೆ ಸಹಾಯವನ್ನ ಮಾಡುವಂತಾಗತ್ತೆ. ಮಿತ್ರರನ್ನ ಭೇಟಿ ಮಾಡುವಂಥದ್ದು ಕೂಡ ಇರುತ್ತೆ ಈ ತಿಂಗಳಲ್ಲಿ. ಇದರಿಂದ ಖುಷಿ ಕೂಡ ಸಿಗುತ್ತೆ. ವಾಕ್ಸ್ಥಾನಾಧಿಪತಿ 12ನೇ ಮನೇಲಿ ಇರ್ತಾನೆ. ಮಾತಿನ ವಿಷಯದಲ್ಲಿ ತುಂಬಾ ಹುಷಾರಾಗಿರಿ. ಕೇತು ಅಂದ್ರೇನು? ಅವನು ಸಂಬಂಧಗಳನ್ನ ಕಟ್ ಮಾಡ್ತಾನೆ. ನಿಮ್ಮ ಮಾತಿನಿಂದ ಸಂಬಂಧಗಳು ಕಟ್ಟಾಗ್ಬಿಡೋ ಸಾಧ್ಯತೆ ಇದೆ. ಏನೋ ಮಾತಾಡಕ್ ಹೋಗಿ ಇನ್ನೇನೋ ಮಾತಾಡ್ಬಿಟ್ರಿ. ನಿಮ್ಮ ಎದುರುಗಡೆ ಇದ್ದವರು, ಅವ್ರು ಯಾರೇ ಆಗಿರ್ಬೋದು, ನಿಮ್ಮ ಅಣ್ಣ ಆಗಿರ್ಬೋದು, ತಂಗಿ ಆಗಿರ್ಬೋದು, ತಮ್ಮ ಆಗಿರ್ಬೋದು, ಸಂಗಾತಿನೂ ಆಗಿರ್ಬಹುದು, ಅವ್ರ ಮನಸ್ಸಿಗೆ ತುಂಬಾ ಬೇಸರ ಆಗೋಗ್ಬಿಡುತ್ತೆ. ಕೆಲವರು
ಒಂದು ಸಲ ಒಬ್ರಿಂದ ಮಾತು ಕೇಳ್ಬಿಟ್ರೆ ಜೀವನ ಪರ್ಯಂತ ಅವ್ರ ಮುಖ ನೋಡಲ್ಲ. ಅಂಥ ಹಠಗಾರರು ಇರ್ತಾರೆ, ಹಠವಾದಿಗಳಿರ್ತಾರೆ. ಕೆಲವರು ಕೋಪ ಬರುತ್ತೆ, ಆ ಕ್ಷಣಕ್ಕೆ ತುಂಬಾ ಕೋಪ ಮಾಡ್ಕೋತಾರೆ, ಅವರು ಬಾಯಿಗೆ ಬಂದಂಗೆ ಬೈತಾರೆ, ಆಮೇಲೆ ಸರಿ ಮಾಡ್ಕೊಂಡ್ಬಿಡ್ತಾರೆ, ಸರಿ ಆಗ್ಬಿಡುತ್ತೆ. ಕೆಲವ್ರು ಹಂಗ್ ಸರಿ ಆಗಲ್ಲ. ಅಂಥವ್ರು ಏನಾದ್ರೂ ನಿಮ್ ಸುತ್ತಮುತ್ತ ಇದಾರಂದ್ರೆ ತುಂಬಾ ಕೇರ್ಫುಲ್ ಆಗಿರಿ. ಮಾತಾಡೋ ವಿಷಯದಲ್ಲಿ ಮಾತ್ರ ಮಾತಾಡ್ತಾ ಏನೋ ನೀವು ಮಾತಾಡಿ ಅದೊಂಥರ ಸರ್ಕ್ಯಾಸ್ಟಿಕ್ ಆಗಿ ಏನೋ ಮಾತಾಡ್ಬಿಟ್ರಿ, ಏನೋ ಅವರನ್ನ ಹಂಗಸ್ಬಿಡ್ತಿದ್ದೀರಾ ಅನ್ನೋ ಅಪವಾದ ನಿಮ್ಗೆ ಬರುತ್ತೆ. ಮಾತಿನಿಂದ ನಷ್ಟ ಆಗತ್ತೆ. ದುಡ್ಡಿನ ವ್ಯವಹಾರಗಳ ಬಗ್ಗೆ ಏನಾದ್ರು ಮಾತಾಡೋದಾದ್ರೆ ಖಂಡಿತ ಈ ತಿಂಗಳು ಬೇಡವೇ ಬೇಡ. ಈ ತಿಂಗಳು ಏನು ಮಾತುಕತೆ ಬೇಡ, ನೆಕ್ಸ್ಟ್ ಮಂತ್ ಅಲ್ಲಿ ಮಾತಾಡೋಣ ಅಂತ ಹೇಳಿ. ಅಥವಾ ಸಾಧ್ಯವಾದ್ರೆ ಈ ಜೂನ್ ತಿಂಗಳೊಳಗಡೆ ಮಾತಾಡ್ಕೊಂಬಿಡಿ, ಜುಲೈಯಲ್ಲಿ ಮಾತ್ರ ಬೇಡ. ಆಯ್ತಾ? ಇದು ಒಂದು. ಕುಟುಂಬದಲ್ಲಿ ಒಂದಿಷ್ಟು ಖರ್ಚುಗಳು ಜಾಸ್ತಿ ಬರೋದ್ರಿಂದ ಈ ತಿಂಗಳಿಂದನೇ ಸ್ವಲ್ಪ ಉಳಿತಾಯ ಮಾಡ್ಕೊಳ್ಳಿ. ಚತುರ್ಥ ಭಾವಾಧಿಪತಿ ಲಾಭದಲ್ಲಿದ್ದಾನೆ. ಆಸ್ತಿ ವಿಚಾರದಲ್ಲಿ ಮಾತ್ರ ತುಂಬಾ ಚೆನ್ನಾಗಿದೆ. ನೀವು ನಿವೇಶನ ತಗೋಬೇಕು, ಮನೆ ತಗೋಬೇಕು, ಸೈಟ್ ತಗೋಬೇಕು ಅಂತ ಅನ್ಕೊಂಡಿದ್ರೆ, ಕೃಷಿ ಭೂಮಿ ತಗೋಬೇಕು ಅನ್ಕೊಂಡಿದ್ರೆ ನೀವು ತಗೊಳ್ಳಿ. ನೋಡಿ, ಧನಾಧಿಪತಿ ವ್ಯಯದಲ್ಲಿದ್ದಾನೆ ಅಂದ್ರೆ ನಿಮ್ ಹತ್ರ ಇರೋ ದುಡ್ಡು ಖಾಲಿ ಆಗತ್ತೆ. ಬಟ್ ನೀವು ನಿವೇಶನನೋ ಅಥವಾ ಆಸ್ತಿನೋ ಖರೀದಿ ಮಾಡಿದ್ರೆ ಅಂದ್ರೆ ನಿಮ್ ಹತ್ರ ಇರೋ ದುಡ್ಡು ಖಾಲಿ ಆದ್ರೂ ಕೂಡ ಒಂದು ಸ್ಥಿರಾಸ್ತಿ ನಿಮ್ಗೆ ಬರುತ್ತೆ. ಇದು ಒಳ್ಳೆದರ ಸೂಚನೆ. ನಷ್ಟ ಅನ್ನೋದು ಒಂದು ನಷ್ಟ ಆಗಿ ಇನ್ನೊಂದು ಲಾಭ ಬಂದಾಗ ನಿಮ್ಗೆ ಅದು ನಷ್ಟ ಅಂತ ಅನ್ನಿಸ್ಕೊಳಲ್ಲ. ನಷ್ಟ ಆಗೋಯ್ತು ಮತ್ತೆ ಇನ್ ಯಾವ ಕಡೆಯಿಂದ ಅದು ಬರಲ್ಲ ಅಂದಾಗ ಅದು ನಷ್ಟ. ಯಾವುದೋ ಒಂದು ಬಿಸ್ನೆಸ್ಗೆ ಹಾಕ್ಬಿಟ್ರಿ, ಇನ್ನೇನೋ ವ್ಯರ್ಥ ಖರ್ಚಾಗೋಯ್ತು, ಅದು ಬರಲ್ಲ. ಅದೇ ನೀವು ಒಂದು ಪ್ರಾಪರ್ಟಿಗೆ ದುಡ್ಡು ಹಾಕಿದ್ರೆ ನಿಮ್ಗೆ ದುಡ್ಡು ವಾಪಸ್ ಬರದೇ ಇರ್ಬೋದು, ಈಗ ದುಡ್ಡು ಖರ್ಚಾಗಿರ್ಬೋದು, ಆದ್ರೆ ನಿಮ್ಗೊಂದು ಸ್ಥಿರಾಸ್ತಿ ಆಗತ್ತೆ. ಹಾಗಾಗಿ ಮನೆ ತಗೋಬೇಕು, ನಿವೇಶನ ತಗೋಬೇಕು, ಕೃಷಿ ಭೂಮಿ ತಗೋಬೇಕು, ವಾಹನ ತಗೋಬೇಕು ಅಂತಿದ್ರು ಕೂಡ ಸೂಕ್ತವಾದ ಸಮಯ. ಖಂಡಿತ ತಗೊಳ್ಳಿ. ಏನಾದ್ರೂ ಕೆಲವರು ಈ ಒಂದು ಪ್ರಾಪರ್ಟಿನ ಸೇಲ್ಗೆ ಇಟ್ಟಿದ್ದೀರಾ ಅನ್ಕೊಳ್ಳಿ, ನಿಮ್ ಜಮೀನ್ ಆಗಿರ್ಬಹುದು, ಸೈಟ್ ಆಗಿರ್ಬಹುದು, ಏನೋ ಒಂದು ಮಾರಾಟಕ್ಕೆ ಇಟ್ಟಿದ್ದೀರಾ ಅಂದ್ರೂ ಕೂಡ ಅದು ಕೂಡ ಒಳ್ಳೆ ಬೆಲೆಗೆ ಮಾರಾಟ ಆಗುವಂಥದ್ದು. ಯಾಕಂದ್ರೆ ಚತುರ್ಥಾಧಿಪತಿ ಲಾಭಕ್ಕೆ ಬಂದಾಗ ಆಸ್ತಿ ಲಾಭ ಅಥವಾ ಆಸ್ತಿಯಿಂದ ಲಾಭ. ನೀವು ಆಸ್ತಿ ತಗೊಂಡ್ರು ಅದು ಲಾಭನೇ, ಆಸ್ತಿನ ನೀವು ಮಾರಾಟ ಮಾಡಿದ್ರು ಅದು ಲಾಭನೇ. ನಿಮ್ಗೆ ದುಡ್ಡಿನ ರೂಪದಲ್ಲಿ, ಅದು ಹಣ ರೂಪದಲ್ಲಿ ಬರುತ್ತೆ. ನೀವು ಮಾರಿದಂತಹ ಪ್ರಾಪರ್ಟಿ ಹಣದ ರೂಪದಲ್ಲಿ ಬರುತ್ತೆ. ಹಾಗಾಗಿ ಚತುರ್ಥಾಧಿಪತಿ ಲಾಭದಲ್ಲಿದ್ದಾನೆ. ಆಸ್ತಿ ಲಾಭ ಅಥವಾ ಆಸ್ತಿಯಿಂದ ಲಾಭ. ಹಾಗಾಗಿ ನೀವೇನಾದ್ರೂ ಮಾರಾಟ ಮಾಡ್ಬೇಕು ಅಂತಿದ್ರು ಕೂಡ ನಿವೇಶನ ಆಗಿರ್ಬೋದು, ಕೃಷಿ ಭೂಮಿ ಮಾರಾಟ ಮಾಡೋದಕ್ಕೂ ಸೂಕ್ತವಾದ ಸಮಯ. ಅದ್ರ ಬಗ್ಗೆ ಸ್ವಲ್ಪ ಜಾಸ್ತಿ ಟೈಮ್ ಕೊಡಿ, ಈ ತಿಂಗಳಲ್ಲಿ ತುಂಬಾ ಒಳ್ಳೇದಾಗತ್ತೆ. ಇನ್ನು ಪಂಚಮಾಧಿಪತಿ ದಿಗ್ಬಲನಾಗಿ 7ನೇ ಮನೇಲಿ ಕೂತ್ಕೊಂಡಿದ್ದಾನೆ. ವಿದ್ಯಾರ್ಥಿಗಳಿಗೆ ತುಂಬಾ ಚೆನ್ನಾಗಿದೆ. ಶನಿ ದಿಗ್ಬಲನಾಗಿರೋದ್ರಿಂದ ತುಂಬಾ ಒಂದು ಭರವಸೆಯಿಂದ ತುಂಬಾ ಆಸಕ್ತಿ ಇಟ್ಟು ಓದ್ತೀರಾ. ಲಾಭದಲ್ಲಿ ನಿಮ್ಗೆ ಗುರುಗ್ರಹ ಇರೋದ್ರಿಂದ ಓದೋದ್ರಲ್ಲಿ ಆಸಕ್ತಿ, ಕಲಿಕೆಯಲ್ಲಿ ಆಸಕ್ತಿ ಹೆಚ್ಚಾಗುತ್ತೆ. ವಿದ್ಯಾರ್ಥಿಗಳಿಗೆ ತುಂಬಾ ಚೆನ್ನಾಗಿದೆ. ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಂತಹ ಅನುಕೂಲಗಳಾಗುತ್ತೆ. ಕೆಲವರಿಗೆ ಇಂಥ ಕಾಲೇಜಲ್ಲೇ ಸೀಟ್ ಸಿಗ್ಬೇಕು, ಇಂಥ ಹಾಸ್ಟೆಲ್ ಅಲ್ಲಿ ಸೀಟ್ ಸಿಗ್ಬೇಕು, ಅಥವಾ ಏನೋ ಒಂದಿರುತ್ತೆ, ಈ ಕೋರ್ಸೇ ಸಿಗ್ಬೇಕು ಅಂತೆಲ್ಲ ಒಂದು ಆಸೆಗಳು ಇಟ್ಕೊಂಡಿರ್ತಾರಲ್ಲ, ಆ ತರದ ಅನುಕೂಲಗಳಾಗತ್ತೆ ಈ ತಿಂಗಳಲ್ಲಿ. ಯಾಕಂದ್ರೆ ದಶಮದಲ್ಲಿ ರವಿ ಇದ್ದಾನೆ. ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಂತಹ ಅನುಕೂಲಗಳನ್ನ ಕೊಡುವಂತವನು. ಕೆಲವರಿಗೆ ಸರ್ಕಾರದಿಂದ ಅನುಕೂಲ ಸಿಗುತ್ತೆ, ಕೆಲವರಿಗೆ ಮನೆಯಲ್ಲೇ ಎಲ್ಲಾ ತರದ ಅನುಕೂಲಗಳನ್ನ ಕೊಡ್ತಾ ಇರ್ತಾರೆ. ಹೀಗೆ ಯಾವುದೇ ರೀತಿಯ ಅನುಕೂಲಗಳು ಸಿಗಬೇಕು ಅಂದ್ರೂ ಕೂಡ ಓದಿನಂತಹ ಟೈಮಲ್ಲಿ ಅದಕ್ಕೆ ಕಾರಕ ಸೂರ್ಯ ಆಗಿರ್ತಾನೆ. ಅವನಿಂದ ನಿಮ್ಗೆ ತುಂಬಾನೇ ಒಳ್ಳೇದಾಗತ್ತೆ. ಇನ್ನು ನಿಮ್ಗೆ ಭಾಗ್ಯಾಧಿಪತಿಯಾದಂತಹ ಶುಕ್ರ ಗ್ರಹ 12ನೇ ಮನೇಲಿರೋದ್ರಿಂದ ಏನಾದ್ರೂ ದೈವ ಕಾರ್ಯಗಳು ಮಾಡ್ಬೇಕು, ದೇವಸ್ಥಾನಕ್ಕೆ ಹೋಗ್ಬೇಕು, ಮನೇಲೆ ಒಂದು ಪೂಜೆ ಮಾಡ್ಬೇಕು ಅಂತಂದ್ರೆ ಬರೀ ವಿಘ್ನಗಳಾಗ್ತಾ ಇರುತ್ತೆ. ಕೇತು ಗ್ರಹ ಶುಕ್ರನೊಟ್ಟಿಗೆ ಕುತ್ಕೊಂಡಿರೋದು. ಕೆಲವೊಂದು ವಿಚಾರದಲ್ಲಿ ಏನೋ ಒಂದು ವೈರಾಗ್ಯ, ಅಯ್ಯೋ ಸಾಕಪ್ಪ ಅನ್ಸುತ್ತೆ, ಮನಸ್ಸಿಗೆ ಏನೋ ಒಂದು ಬೇಸರ, ಈ ಸಂಬಂಧಗಳಲ್ಲಿ ಏನೋ ತೊಂದರೆಗಳಾದಾಗ ನಿಮ್ಗೆ ಆತರ ಅನ್ಸುತ್ತೆ. ಮನೆಯಲ್ಲಿ ಪೂಜೆ ಮಾಡ್ಬೇಕು ಅಂತ ಹೋದ್ರೆ ಬರೀ ವಿಘ್ನಗಳಾಗುತ್ತೆ. ಇಲ್ಲ ದೇವಸ್ಥಾನಕ್ಕೆ ಹೋಗೋಣ ಅಂತಂದ್ರೆ ಹೋಗೋ ಟೈಮಲ್ಲೇ ಕರೆಕ್ಟಾಗಿ ಏನೋ ಬೇರೆ ಕೆಲಸ ಬಂದ್ಬಿಡುತ್ತೆ. ಈ ತರ ಆಗತ್ತೆ. ಹಾಗಾಗಿ ದೇವರು ಪೂಜೆ ಪುನಸ್ಕಾರಗಳು ಅಂತಂದ್ರೆ ಏನು ಮಾಡಕ್ಕಾಗಲ್ಲ. ಸರಿ, ಏನು ಮಾಡಕ್ಕಾಗಲ್ಲ ಅಂದ್ರೆ ಪರಮಾತ್ಮನ ಅನುಗ್ರಹ ಹೆಂಗ್ ಪಡೆಯೋದು? ಕೆಲಸ ಮಾಡ್ತಾ ಕುತ್ಕೋತೀರಾ, ಒಂದ್ 5 ನಿಮಿಷ ರೆಸ್ಟ್ ಮಾಡ್ತೀರಾ, ಕಣ್ಣು ಮುಚ್ಚಿ ಅಲ್ಲೇ ಪರಮಾತ್ಮನ ಜಪ ಮಾಡಿ ಅಷ್ಟೇ. ನಾಮ ಜಪ ತುಂಬಾ ಪವರ್ಫುಲ್. ನಾವು ದೇವಸ್ಥಾನಕ್ಕೆ ಹೋಗ್ಬೇಕು, ಮನೇಲಿ ಪೂಜೆ ಮಾಡ್ಬೇಕು. ಯಾಕಂದ್ರೆ ಮನೆಯ ವಾತಾವರಣ ವೈಬ್ಸ್ ತುಂಬಾ ಚೆನ್ನಾಗಿರ್ಬೇಕು. ಅದಕ್ಕೋಸ್ಕರ ಮನೆಯಲ್ಲಿ ಪೂಜೆ ಮಾಡ್ಬೇಕು. ದೇವಸ್ಥಾನಕ್ಕೆ ಯಾಕೆ ಹೋಗ್ಬೇಕು? ಅಲ್ಲಿ ಒಂದು ಎನರ್ಜಿ ಇರುತ್ತೆ. ಆ ಎನರ್ಜಿನ ತಗೊಂಡಾಗ ನಮ್ಮೊಳಗಿರೋ ನೆಗೆಟಿವ್ ಎನರ್ಜಿ ದೂರ ಆಗುತ್ತೆ. ಆದ್ರೆ ಅದು ಶಾಶ್ವತ. ನಾವು ವಾಪಸ್ ಮನೆಗೆ ಬರ್ತೀರಾ, ಮತ್ತದೇ ಆಲೋಚನೆಗಳು. ಆದ್ರೆ ಒಳಗಿನಿಂದ ಬರ್ತಕ್ಕಂಥ ನೆಗೆಟಿವ್ ಎನರ್ಜಿನ ನಾವು ಕ್ಲಿಯರ್ ಮಾಡ್ಕೋಬೇಕು. ಅದಕ್ಕೆ ಇರೋದು ನಾಮ ಜಪ. ಕೃಷ್ಣ, ರಾಮ, ಶಿವ ಯಾವುದೋ ಒಂದು ನಾಮ ಜಪವನ್ನ ಮಾಡ್ತಾ ಇರಿ ನಿಮ್ಗೆ ಸಮಯ ಸಿಕ್ಕಾಗೆಲ್ಲ.
ಅದು ಕೂಡ ನಿಮ್ಗೆ ತುಂಬಾ ತೃಪ್ತಿ ಕೊಡುತ್ತೆ, ಮನಸ್ಸಿಗೆ ತುಂಬಾ ಆನಂದ ಕೊಡುತ್ತೆ. ಇನ್ನು ನೀವು ಮಾಡ್ಬೇಕಾಗಿರೋ ಪರಿಹಾರ ಮುಖ್ಯವಾಗಿ ಮಾತಿನಿಂದ ತೊಂದರೆ ಆಗ್ಬಾರ್ದು, ಹಣಕಾಸಿನ ವಿಷಯದಲ್ಲಿ ಸಮಸ್ಯೆ ಆಗ್ಬಾರ್ದು. ಇದೇ ಮೇನ್ ಪ್ರಾಬ್ಲಮ್ ಈ ತಿಂಗಳಲ್ಲಿ ಆಗೋದು. ಇದಕ್ಕೆ ಪರಿಹಾರ ಏನಂದ್ರೆ, ಈ ತಿಂಗಳಿನಲ್ಲಿ ಪ್ರತಿ ಶುಕ್ರವಾರ ಅವರೆಕಾಳು ದಾನ ಕೊಡಿ. ಎಷ್ಟು ಬೇಕಾದ್ರೂ ಕೊಡ್ಬೋದು. ದೇವಿ ದೇವಸ್ಥಾನಕ್ಕೆ ಕೊಡಿ. ಆದಷ್ಟು ವಾರಕ್ಕೊಂದ್ಸಲ ಆದ್ರೂ ದೇವಸ್ಥಾನಕ್ಕೆ ಹೋಗಿ. ಮನೆ ಹತ್ರದಲ್ಲಿ ಯಾವ ದೇವಸ್ಥಾನ ಇದೆಯೋ ಅಲ್ಲಿಗೆ ಹೋಗಿ, ಪರವಾಗಿಲ್ಲ. ಹಾಗೆ ಪ್ರತಿದಿನ ಸಾಧ್ಯವಾದ್ರೆ ಲಕ್ಷ್ಮಿ ಅಷ್ಟೋತ್ತರವನ್ನ ಹೇಳ್ಕೊಳ್ಳಿ. ಸಾಧ್ಯವಾದ್ರೆ ಈ ತಿಂಗಳ ಸಂಕಷ್ಟಹರ ಗಣಪತಿ ವ್ರತವನ್ನ ಮಾಡಿ. ಕೇತು ಗ್ರಹದ ಜೊತೆಯಲ್ಲಿ ಶುಕ್ರ ಇದ್ದಾನೆ, ಅದಕ್ಕೋಸ್ಕರ. ಮತ್ತೆ ಗಣಪತಿ ಅಷ್ಟೋತ್ತರವನ್ನು ಕೂಡ ಹೇಳ್ಕೊಳ್ಳಿ. ಇದೆಲ್ಲ ಪರಿಹಾರ ಮಾಡಿದ್ರೆ ತುಂಬಾನೇ ಒಳ್ಳೇದಾಗತ್ತೆ. ಎಲ್ರಿಗೂ ಶುಭವಾಗಲಿ.